ಇಡೀ ನಮ್ಮ ಭೂಮಿ ಮೇಲೆ ಎಷ್ಟೋ ಜೀವಿಗಳು ವಾಸ ಮಾಡುತ್ತೆ. ಆದ್ರೆ ಈ ಭೂಮಿ ಮೇಲೆ ತುಂಬಾನೇ ಕಷ್ಟ ಜೀವನ ಮಾಡಕ್ಕೆ, ಅಂದ್ರೆ ಅದು ನಮ್ಮ ಹಿಮಾಲಯ ಬೆಟ್ಟಗಳ ಶ್ರೇಣಿಗಳು. ಆದ್ರೂ ಕೆಲವು ಬಂಡ ಜೀವಿ ನಾವೆಲ್ಲೂ ಕೂಡ ವಾಸ ಮಾಡ್ತೀವಿ ಅನ್ನೋ ಹೇಳೋ ಪ್ರಾಣಿಗಳಲ್ಲಿ ಇದು ಕೂಡ ನೋಡೋಕೆ ನೆರಿ ತರ ಕಾಣಿಸ್ತಾ ಇದ್ರು ಇದ್ರ ಹೆಸರು ಬಂದು ರೆಡ್ ಪಾಂಡಾ. ಇದು ಅಪ್ ಟು 10 to 5 ಡಿಗ್ರಿ ಸೆಲ್ಸಿಯಸ್ ತನಕ ಕೂಡ ಜೀವಂತವಾಗಿರುತ್ತೆ. ಮತ್ತೆ ಇದ್ರ ಹೆಸರು ಬಂದ್ಬಿಟ್ಟು ಸ್ನೋ ಲೆಪರ್ಡ್. ಚಿರತೆ ಜಾತಿಯ ಪ್ರಾಣಿ ಆಗಿದ್ರು ಕೂಡ ಇದರ ವಾಸ ಬಂದ್ಬಿಟ್ಟು ಹಿಮಾಲಯ, ಅಪ್ ಟು -40 ಡಿಗ್ರಿ ಸೆಲ್ಸಿಯಸ್ ತನಕ ಕೂಡ ಜೀವಂತವಾಗಿರುತ್ತೆ. ಮತ್ತೆ ಇದ್ರ ಹೆಸರು ಬಂದ್ಬಿಟ್ಟು ಮಸ್ಕ್ ಡೀರ್. ಅದೇ ರೀ ನಮ್ಮ ಕೃಷ್ಣ ಮೃಗ, ಇದ್ರ ಬಗ್ಗೆ ಜಾಸ್ತಿ ಏನು ಹೇಳ್ಬೇಕಾಗಿಲ್ಲ ಅನ್ಕೊಂತೀನಿ. ಮತ್ತೆ ಈ ಪ್ರಾಣಿ ಹೆಸರು ಬಂದ್ಬಿಟ್ಟು, ಅರೆ ಇದೇ ಪ್ರಾಣಿ ನೋಡಕ್ ಒಳ್ಳೆ ಗೋರಿಲ್ಲ ತರ ಇದೆ ಅಂತೀರಾ? ನಾನು ಇವತ್ತು ಮಾತಾಡೋಕೊಂಡಿರೋ ಟಾಪಿಕ್ ಕೂಡ ಇದ್ರ ಬಗ್ಗೆ. Yo soy una hija del Inti Sol, de la Pachamama. ಹರಿ ಓಂ ನಮಸ್ತೆ, ನಾನು ನಿಮ್ಮ ದರ್ಶನ್ ಆಚಾರ್ಯ. 2008 ಅರುಣಾಚಲ ಪ್ರದೇಶದಲ್ಲಿ ಸುಮಾರು 12,000 ಅಡಿ ಎತ್ತರದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಮಿಲಿಟರಿ ಬೇಸ್ ಕ್ಯಾಂಪ್ ಆಗಿ ರಸ್ತೆ ಮಾಡೋ ಕೆಲಸ ನಡೀತಾ ಇರುತ್ತೆ. ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಕೆಲಸಗಾರ ಅಲ್ಲಿಂದ ನಡ್ಕೊಂಡು ಅಲ್ಲಿನ ಲೋಕಲ್ ಮಾರ್ಕೆಟಿಗೆ ಹೋಗ್ತಾನೆ. ಅವನಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಕತ್ಲಾಗಕ್ಕಿಂತ ಮುಂಚೆ ಅವನು ಕೆಲಸ ಮಾಡ್ತಿದ್ದ ಮಿಲಿಟರಿ ಬೇಸ್ ಕ್ಯಾಂಪ್ಗೆ ಹೊರಡ್ತಾನೆ. ಸುಮಾರು ಹೊತ್ತು ಕಳೆದ್ರು ಕೂಡ ಅವನು ಆ ಮಿಲಿಟರಿ ಬೇಸ್ ಕ್ಯಾಂಪ್ ಹತ್ರ ಬರೋದೇ ಇಲ್ಲ. ಇಡೀ ರಾತ್ರಿ ಕಳೆದ್ರು ಕೂಡ ಅವನ ಒಂದೇ ಒಂದು ಸುಳಿವು ಕೂಡ ಸಿಗಲ್ಲ. ಮರುದಿನ ಒಬ್ಬ ಲೋಕಲ್ ಹುಡುಗ ತನ್ನ ಕುದುರೆ ಜೊತೆ ಅದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಕೆಲಸಗಾರ ದೂರದಲ್ಲಿ ಕೂತಿರೋ ತರ ಈ ಕುದುರೆ ಕಾಯೋನಿಗೆ ಕಾಣಿಸ್ತಾನೆ. ಅವರು ಕೂತಿರೋ ಪೊಸಿಷನ್ ಹೇಗಿತ್ತು ಅಂದ್ರೆ, ಈ ಕುದುರೆ ಕಾಯ ಹುಡುಗನ್ ಅನ್ಸುತ್ತೆ ಇವರೆಲ್ಲ ಕುಡಿದು ಬಿದ್ದಿದ್ದಾರೆ ಅಂತ. ಆದ್ರೂ ಈ ಕುದುರೆ ಕಾಯ ಹುಡುಗ 1-2-3 ಸತಿ ಆ ಕೆಲಸಗಾರನ್ನ ಕರೀತಾರೆ. ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ದಲೇ ಇದ್ದಾಗ ಈ ಕುದುರೆ ಕಾಯ ಹುಡುಗ ನಿಧಾನಕ್ಕೆ ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿದ ತಕ್ಷಣ ಈ ಕುದುರೆ ಕಾಯ ಹುಡುಗನ್ಗೆ ಫುಲ್ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ರು ಕೂತಿದ್ದಾರೆ ಅನ್ಕೊಂಡಿದ್ದು ಇವನಿಗೆ ಗೊತ್ತಾಗುತ್ತೆ ಅವ್ರ ಕುತ್ತಿಗೆನೇ ಮುರಿದೋಗಿದೆ ಅಂತ. ಓ, ಇವ್ರಿನ್ನ ಬದುಕಿಲ್ಲ. ಅವ್ರ ಸುತ್ತಮುತ್ತ ಎಲ್ಲ ನೋಡಿದಾಗ ಅವರ ಮೊಬೈಲ್ ಮತ್ತು ದುಡ್ಡೆಲ್ಲ ಅಲ್ಲೇ ಬಿದ್ದೋಗಿದೆ. ಆ ಕೆಲಸ ಮಾಡೋನ್ ಕುತ್ತಿಗೆ ನೋಡಿದ್ರೆ ಅವನಿಗೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆದ್ರೆ ಅವನು ರಸ್ತೆಯಲ್ಲಿ ಬಿದ್ದಿರ್ಬೇಕಿತ್ತು. ಆದ್ರೆ ಇವರು ಒಂಥರ ವಿಚಿತ್ರವಾಗಿ ಕೂತಿರ್ತಾರೆ. ಇಡೀ ದೇಹದ ಮೇಲೆ ಒಂದೇ ಒಂದು ಸಣ್ಣ ಮಾರ್ಕ್ ಕೂಡ ಇರಲ್ಲ, ಆದ್ರೆ ಕುತ್ತಿಗೆ ಮಾತ್ರ ಮುರಿದೋಗಿರುತ್ತೆ. ನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಒಬ್ಬ ಮನುಷ್ಯನಿಂದ ಈ ತರ ಕುತ್ತಿಗೆ ಮುರಿಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕುತ್ತಿಗೆ ಮುರಿಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ತುಂಬಾ ಫೋರ್ಸ್ ಬೇಕು. ಯಾವ್ದಾರ ಪ್ರಾಣಿ ಮಾಡಿದೆ ಅನ್ನಕ್ಕೆ ಇಡೀ ದೇಹದ ಮೇಲೆ ಒಂದೇ ಒಂದು ಸಣ್ಣ ಗಾಯ ಕೂಡ ಇರಲ್ಲ, ಬರೀ ಕುತ್ತಿಗೆ ಮಾತ್ರ ಮುರಿದೋಗಿದೆ. ಇದರಿಂದ ಇವ್ರ ಜೀವ ಹೋಗಿದೆ ಅಂತ. ಅಲ್ಲಿನ ಲೋಕಲ್ ಜನ ಹೇಳ್ತಾರೆ ಆ ಮೃತ ದೇಹದ ಮೇಲೆ ಒಂದು ಕೂದಲು ಸಿಗುತ್ತೆ ಅಂತ. ಆ ಕೂದಲನ್ನ ಚೆಕ್ ಮಾಡಿದಾಗ ಇದು ಯಾವುದೇ ರೀತಿಯ ಪ್ರಾಣಿದು ಮತ್ತೆ ಯಾವುದೇ ರೀತಿಯ ಮನುಷ್ಯ ಆಗಿರಲ್ಲ. ಪೊಲೀಸಿಗೆ ಅಲ್ಲೇ ಒಂದು ವಿಶಾಲವಾದ ಫುಟ್ ಪ್ರಿಂಟ್ ಸಿಗುತ್ತೆ. ಈ ಫುಟ್ ಪ್ರಿಂಟ್ ನೋಡಿದ ಅಲ್ಲಿನ ಲೋಕಲ್ ಜನರು, ಓ ಇದು ಹಿಮಾಲಯನ್ ಮಿಸ್ಟೀರಿಯಸ್ ಅನಿಮಲ್, ಹೆಸರು ಎಟಿ ಅಥವಾ ಎತಿ. ಅಲ್ಲಿನ ಲೋಕಲ್ ಜನರು ಹೇಳ್ತಾರೆ ಆ ರಸ್ತೆಯಲ್ಲಿ ಎತಿಯನ್ನ ಸುಮಾರು ಸತಿ ನೋಡಿದ್ದಾರೆ. ಈ ಇನ್ಸಿಡೆಂಟ್ ನಡೆದ 11 ವರ್ಷಗಳ ನಂತರ 29 ಏಪ್ರಿಲ್ 2019 ನಮ್ಮ ಇಂಡಿಯನ್ ಆರ್ಮಿ ತನ್ನ ಟ್ವಿಟರ್ ಪೇಜಲ್ಲಿ ಒಂದು ಟ್ವೀಟ್ ಮಾಡುತ್ತೆ. ಮೊದಲನೇ ಬಾರಿಗೆ ಮೌಂಟನ್ ಎಕ್ಸ್ಪೋರ್ಟ್ ಟೀಮ್ ಮಿಸ್ಟೀರಿಯಸ್ ಅನಿಮಲ್ ಎಟಿಯ ಫುಟ್ ಪ್ರಿಂಟ್ ಸಿಕ್ಕಿದೆ ಅಂತ ಟ್ವೀಟ್ ಮಾಡ್ತಾರೆ. ಇದು ಸುಮಾರು 32 ಇಂಚು ಅಗಲ, 15 ಇಂಚು ಉದ್ದ ಇದೆ ಅಂತ 9 ಏಪ್ರಿಲ್ 2019 ನೇಪಾಳದ ಮಾಕೋಲ್ ಬೇಸ್ ಕ್ಯಾಂಪ್ ಹತ್ರ ಈ ಫುಟ್ ಪ್ರಿಂಟ್ ಸಿಗುತ್ತೆ ಅಂತ ಟ್ವೀಟ್ ಮಾಡ್ತಾರೆ. ಹಾಗಾದ್ರೆ ಎಟಿಯ ಸುಳಿವು 2019 ಅಲ್ಲೇ ಸಿಕ್ಕಿದ್ದ? ಎಟಿಯ ಮೂಲ ಹುಡುಕಾದ್ರೆ ಹಿಮಾಲಯದಲ್ಲಿ ವಾಸವಾಗಿದ್ದ ಬೌದ್ಧ ಧರ್ಮೀಯ ಅನುಯಾಯಿಗಳು ಈ ಎಟಿಯನ್ನೇ ಹೋಲುವ ಒಂದು ದೇವರನ್ನು ಪೂಜೆ ಮಾಡ್ಕೊಂತ ಬಂದಿರ್ತಾರೆ. ಇವರ ಊಹೆ ಪ್ರಕಾರ ಇದು ಸುಮಾರು 9 ರಿಂದ 10 ಅಡಿ ಉದ್ದ, ಸುಮಾರು 120 ರಿಂದ 150 kg ತೂಕ ಹೊಂದಿದೆ. ಇವರ ಮಾನ್ಯತೆ ಪ್ರಕಾರ ಎಟಿಯನ್ನು ಗಾಡ್ ಆಫ್ ದಿ ಹಂಟ್ ಅಂತ ಕರೀತಾರೆ. ಒಂದು ದೊಡ್ಡ ಕಲ್ಲಿನ ಆಯುಧವನ್ನು ತನ್ನ ಜೊತೆ ಇಟ್ಕೊಂಡಿರುತ್ತೆ. ಇದರಿಂದ ಸಾಧುವಿನ ರಕ್ಷಣೆಯನ್ನು ಮಾಡ್ತಾ ಇರುತ್ತೆ. 1925 NA ಟಾಮ್ ಬಿ ಹಿಮಾಲಯನ್ ಮೌಂಟೇನ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಾಗ ಅವರ ಜೊತೆ ಆದ ಒಂದು ಸಣ್ಣ ಇನ್ಸಿಡೆಂಟ್ ಅನ್ನ ಶೇರ್ ಮಾಡ್ಕೊಂತಾರೆ. ಈ ಇನ್ಸಿಡೆಂಟ್ ಅನ್ನು ಶೇರ್ ಮಾಡ್ಕೊಂಡಾಗ ಎಲ್ಲರಿಗೂ ಶಾಕ್ ಆಗುತ್ತೆ. ಝೇಮೋ ಗ್ಲೇಸಿಯರ್ ಹತ್ರ ಒಂದು ವಿಶಾಲವಾದ ಜೀವಿ ನಡ್ಕೊಂಡು ಹೋಗ್ತಿರೋದನ್ನು ನೋಡ್ತಾರೆ ಅಂತ ಇವರು ಹೇಳ್ತಾರೆ. 1948 ರಲ್ಲಿ ಪೀಟರ್ ಬೇರನ್
ಇಂಡಿಯಾಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಬಂದಾಗ ಒಂದು ಶಾಕಿಂಗ್ ಫುಟ್ ಪ್ರಿಂಟ್ಗಳನ್ನ ನೋಡ್ತಾರೆ. ಇದು ನೋಡಕ್ಕೆ ಮನುಷ್ಯನ ತರ ಇರುತ್ತೆ, ಬಟ್ ಮನುಷ್ಯನ್ಗಿಂತ ವಿಶಾಲವಾಗಿರುತ್ತೆ. 1951ರಲ್ಲಿ ಹ್ಯಾರಿಸ್ ಸಿಫ್ಟನ್ ಮೌಂಟ್ ಎವರೆಸ್ಟ್ ನ ಹತ್ತುವಾಗ ಸುಮಾರು 6,000 ಅಡಿ ಎತ್ತರದಲ್ಲಿ ಒಂದು ಫುಟ್ ಪ್ರಿಂಟ್ ಅನ್ನು ನೋಡ್ತಾರೆ. ಆ ಫುಟ್ ಪ್ರಿಂಟ್ ಅನ್ನು ತನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಈಗ ಎಲ್ಲರಿಗೂ ಒಂದೇ ಡೌಟ್, ಏನಪ್ಪಾ ಅಂದ್ರೆ ಯತಿ ಅನ್ನೋ ಪ್ರಾಣಿ ರಿಯಲ್ ಆಗಿ ಎಕ್ಸಿಸ್ಟ್ ಇದೆಯಾ ಅನ್ನೋದೇ ಒಂದು ಡೌಟ್ ಅಲ್ವಾ? ಸೈಂಟಿಫಿಕಲಿ ಹೇಳೋದಾದ್ರೆ ಯತಿ ಅನ್ನೋ ಪ್ರಾಣಿ ಇಲ್ಲ. ಸಿಕ್ಕಿರೋ ಫುಟ್ ಪ್ರಿಂಟ್ ಮತ್ತೆ ಕೂದಲುಗಳೆಲ್ಲ ಬೇರೆ ಪ್ರಾಣಿಯದ್ದು ಆಗಿರ್ಬೋದು. ಮತ್ತೆ ಹಿಮಾಲಯ ಪ್ರದೇಶದಲ್ಲಿ ಇರೋದ್ರಿಂದ ಹಿಮಗಳು ಕರಗಿ ಆ ಫುಟ್ ಪ್ರಿಂಟ್ ದೊಡ್ಡದಾಗೂ ಆಗಿರ್ಬೋದು. ಹಾಗಂತ ಯತಿಯ ತರ ಪ್ರಾಣಿ ಇರೋದಕ್ಕೆ ಸಾಧ್ಯನೇ ಇಲ್ವಾ? ಹಾಗಂತ ಏನಲ್ಲ. ಎವಲ್ಯೂಷನ್ ಕಾರಣದಿಂದಾಗಿ ಎಪಿಕ್ಸ್ ನ ಯಾವ್ದಾದ್ರು ಒಂದು ಸ್ಪೀಸಿಸ್ ಹಿಮಾಲಯಕ್ಕೆ ಹೋಗಿ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಅಲ್ಲೇ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ನಾವು ಯತಿ ಬಗ್ಗೆ ಕೇಳೋದಾದ್ರೆ ಸಾಕಷ್ಟು ಜನ ಹೇಳ್ತಾರೆ ಯತಿ ಒಂದು ಮಿಥಿಕಲ್, ಅದು ಒಂದು ಭ್ರಮೆ. ಇನ್ ಕೆಲವ್ರು ಹೇಳ್ತಾರೆ ಇದು ದೇವಂತ ಸಂಭೂತ, ಇದು ಹಿಮಾಲಯದಿಂದ ಬರೋ ಕೆಟ್ಟ ಜನರನ್ನು ದೂರ ಇಡುತ್ತೆ. ಯತಿಯ ಅಸ್ತಿತ್ವಕ್ಕೆ ಅದರ ಫುಟ್ ಪ್ರಿಂಟ್ ಬಿಟ್ರೆ ಬೇರೆ ಏನು ಆಧಾರಗಳಿಲ್ಲ. ಸುಮಾರು ಜನ ಹೇಳ್ತಾರೆ ನೇಪಾಳದಲ್ಲಿ ಒಂದು ದೇವಸ್ಥಾನದಲ್ಲಿ ಅದ್ರ ಸ್ಕಲ್ ಇದೆ, ಅದರ ಕೈಯಿಂದ ಮೂಳೆಗಳಿದೆ, ಅದೆಲ್ಲ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ, ಇದು ಯತಿಯದಲ್ಲ. ಯತಿ ಅನ್ನೋ ಪ್ರಾಣಿ ರಿಯಲ್ ಆಗಿ ಜೀವಂತವಾಗಿದೆಯೋ ಇಲ್ವೋ ಅನ್ನೋದು ತುಂಬಾ ಡೌಟ್. ನಿಮ್ಗೆ ಏನನ್ಸುತ್ತೆ? ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ.